ಎಲ್ಲ ಉತ್ತರ ಕರ್ನಾಟಕದ ಸಣ್ಣ ಮಂದಿಗೆ ಇವತ್ತು ನಾವು ಮತ್ತೊಂದು ಜಾಗಕ್ಕೆ ಬಂದೀವಿ ರೀ. ಜಾಗನೇ ತುಂಬಾ ಇಂಪಾರ್ಟೆಂಟ್ ಆದ್ರಿ. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಕೆರೆ ಬಗ್ಗೆ ಆದ್ರಿ. ಅದು ನಾರ್ಮಲಿಯಾಗಿ ಒಂದು ನದಿಯಿಂದ ಒಂದು ಕೆರೆಯಾಗಿ ಹುಟ್ಟೋದನ್ನು ನೋಡಿವಿ ರೀ. ಆದರೆ ಕೆರೆಯಿಂದ ನದಿಯಾಗಿ ಜಲಪಾತವಾಗಿ ಹುಟ್ಟೋದನ್ನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ರೀ. ಸೊ ಅದು ಯಾವ ಕೆರೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬರ್ರಿ. ಸೊ ಮುಂಭಾಗ ಕಾಣ್ತಿರೋದು ಚೆನ್ನ ಉಳುವಿ ಬಸವೇಶ್ವರ ಅಂತ ದೇವಸ್ಥಾನ ಅಂತ ಹೇಳ್ರಿ. ಸೊ ಈ ದೇವಸ್ಥಾನ ಉಣ್ಕಲ್ ಕೆರೆ ಒಳಗೆ ಅದ. ಸೊ ಅದು ಇದ್ರ ಬಾಜು ಈ ವಾಕಬಲ್ ಡಿಸ್ಟೆನ್ಸ್ ನಡ್ಕೋತ ಹೋಗ್ತಾ ಇದ್ರೆ ಸೊ ಅಲ್ಲಿ ಮುಂದೆ ಕಾಣ್ತಕ್ಕಂಥದ್ದು ಇದೇ ಉಣ್ಕಲ್ ಕೆರೆ ರೀ. ಹುಬ್ಳಿದಾಗಿರ್ತಕ್ಕಂಥ ಒಂದು ಅತಿ ದೊಡ್ಡ ಕೆರೆ ರೀ. ಸೊ ನೀವು ನೋಡಿರ್ಬೋದು ಈ ಕೆರೆ ಇಲ್ಲಿಂದ ಉಗಮ ಹೊಂದತಕ್ಕಂಥ ಬೆಡ್ತಿ ನದಿಯಾಗಿ ಇದು ಉಗಮ ಹೊಂದಿ ಸೊ ಇಲ್ಲಿಂದ ಹರ್ಕೋತ ಹೋಗಿ ಪೂರಾ ಹುಬ್ಳಿ ಶಹರ ದಾಟಿ ಮುಂದೆ ದಕ್ಷಿಣಾಭಿಮುಖವಾಗಿ ಹರಿದು ಹೋಗ್ತದ್ರಿ. ಸೊ ಇದು ನೀವು ನೋಡ್ಬೋದು. ಮತ್ತು ಉಣ್ಕಲ್ ಕೆರೆ ಮೇಲೆ ಮಾಡಿರ್ತಕ್ಕಂಥ ಒಂದಿದು ಸಿಸ್ಟಮ್ ರೀ. ಎಲ್ಲ ಸುತ್ತಮುತ್ತ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ಆ ಕಡೆ ಈ ಕಡೆ ಇವು ಕೆಬ್ಬಣದ ಇದು ಹಾಕಿಸಿಂದ ಬರೋಬ್ಬರಿಯಾಗಿ ಒಂದು ಅನುಕೂಲ ಮಾಡಿಟ್ಟಾರೆ. ಸೊ ನೀವು ನೋಡ್ಬೋದು ಉಣ್ಕಲ್ ಕೆರೆ ತುಂಬಾ ಉಪಯೋಗವಾದಂಥ ಒಂದು ಕೆರೆ ರೀ ಹುಬ್ಳಿದಾಗ ಹೇಳ್ಬೇಕಂದ್ರೆ. ಸೊ ನೋಡಿರಿ ಇದು ಉಣ್ಕಲ್ ಕೆರೆ ಇದು ವ್ಯೂ ಪಾಯಿಂಟ್ ಅದ. ಸುತ್ತಮುತ್ತ ಆಜು ಬಾಜು ಕುಂಡ್ರಲಾಕ ವ್ಯವಸ್ಥೆ ಸುದ್ದಿ ಮಾಡ್ಯಾರ ಉಣ್ಕಲ್ ಕೆರೆ ಇದು. ವ್ಯೂ ಎಷ್ಟು ಚೆಂದ ಕಾಣ್ತದಲ್ರಿ. ಸೊ ಇನ್ನು ಈ ಉಣ್ಕಲ್ ಕೆರೆ ಬಗ್ಗೆ ಹೇಳ್ಬೇಕಂದ್ರೆ ಇನ್ನು ಈ ಕೆರೆಯಿಂದ ಒಂದು ನದಿಯಾಗಿ ಹುಟ್ಟುತ್ತದ್ರಿ. ಅದೇ ಬೆಡ್ತಿ ನದಿ ಅಂತ ಹೇಳ್ರಿ. ಇದು ದಕ್ಷಿಣದಿಂದ ಪಶ್ಚಿಮಕ್ಕೆ ಮುಖವಾಗಿ ಹರಿದು ಮುಂದೆ ಕಾರವಾರ, ಯಲ್ಲಾಪುರ, ಮುಂಡಗೋಡ ತಾಲೂಕು ಗಡಿಯಲ್ಲಿ ಹರಿದು ಒಂದು ಜಲಪಾತನೇ ಸೃಷ್ಟಿ ಮಾಡ್ತದ್ರಿ. ಅದನ್ನೇ ಮಾಗೋಡು ಜಲಪಾತ ಅಂತ ಹೇಳಿ ಕರೀತಾರೆ. ಆ ಜಲಪಾತ ಇದೇ ನೋಡ್ರಿ. ಮುಂದೆ ಗಂಗಾವಳಿ ನದಿಯಾಗಿ ಹರಿದು ಸಹ್ಯಾದ್ರಿ ಅಂತ ಕೂಡಿ ಅರಬ್ಬಿ ಸಮುದ್ರದ ಕೊನೆಯಾಗಿ ಸೇರ್ತದ್ರಿ. ಸೊ ಇಷ್ಟು ಹೇಳಿ ನನ್ನ ವ್ಲಾಗ್ ಮುಗಿಸ್ತೀನಿ ರೀ.